ಹಿಂಗ್ ಮಾತಾಡ್ತೀಯ ನೀನವ್ರಿ? ಅಲ್ಲ ಮಾಸ್ಟ್ರೆ, ನಿಮ್ ಸ್ಕೂಲಲ್ಲಿ ನಾನು ಒಬ್ಬನೇನಾ ನೀವು ಧರ್ಮಕ್ಕೆ ಸಂಬಳ ತಗೊಳ್ತೀರ? ಏಯ್, ಎಲ್ಲರ ಮುಂದೆ ಅವಮಾನ ಮಾಡ್ಬೇಡ, ಸುಮ್ನಿರೋ. ಇಷ್ಟೆಲ್ಲ ಮಾತಾಡ್ತಿಲ್ಲ, ನನ್ನನ್ನೇ ವಿಚಾರಿಸ್ತಿಲ್ಲ ನೀನು. ಯಾಕೋ ಲೇಟು? ಬೇಡ ಮಾಸ್ಟ್ರೆ, ಹೇಳಿದ್ರಿ ನೀವು ನಂಬಲ್ಲ. ನಂಬ್ತೀನಪ್ಪ, ನಾವು ನಂಬ್ತೀನೋ. ಎರಡು ಮಾಸ್ಟ್ರೆ, ಆ ಪ್ರಶ್ನೆ ಬಿಟ್ಟು ಬಿಡಿ, ಬೇರೆ ಪ್ರಶ್ನೆ ಕೇಳಿ. ನೀವು ನಂಬಲ್ಲ. ನಂಬ್ತೀನಪ್ಪ ನಾನು. ಬೇಡ, ಆ ಪ್ರಶ್ನೆ ಬಿಟ್ಟು ಬಿಡಿ, ನಂಬಲ್ಲ ಅಲ್ವಾ? ನಮ್ಮ ತಾಯಣಗೂ ನಂಬ್ತೀನಿ, ಹೇಳು. ತಾಯಣ್ಣಗೆ ನಂಬ್ತೀರಿ ತಾನೆ? ನಂಬ್ತೀನಪ್ಪ. ನೀನು ತಾಯಣ್ಣ ಹಾಕ್ತಿದ್ದೀರಾ? ನಂಬೇಕು ನೀವು. ನಂಬ್ತೀನಿ, ಹೇಳ. ನಾನು ಬೆಳಗ್ಗೆ ಎದ್ದು ಬ್ರಷ್ ಮಾಡ್ತಾ ಅಂಗಳಕ್ಕೆ ಇಳಿಯುವಾಗ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಮತ್ತು ನಮ್ಮ ಆಸ್ಟ್ರೇಲಿಯಾದ ಮಿನಿಸ್ಟರ್ ಟರ್ನ್ಬುಲ್ ಅವರು ಬಂದಿದ್ರು. ನನಗೆ ಆಶ್ಚರ್ಯ ಆಯ್ತು, ಈ ಮಹಾನುಭಾವರು ನನ್ನ ಕುಡುಕನ ಮನೆಗೆ ಯಾಕೆ ಬಂದ್ರಪ್ಪ? ಒಂದು ಪ್ರಶ್ನೆ ಕೇಳಿದ್ರು ಮೋದಿಜಿಯವರು, ಆಸ್ಟ್ರೇಲಿಯಾದಲ್ಲಿ ಕೃಷಿಕರು ಕಡಿಮೆ ಆಗಿದ್ದಾರೆ, ಒಂದು 25 ಕೃಷಿಕರನ್ನು ಹುಡ್ಕೊಂಡು ಕೊಡು, ನಾವು ಕಳಿಸ್ಬೇಡ ಅಂತ ಹೇಳಿದ್ರು. 25 ಕೃಷಿಕರನ್ನು ಕಳಿಸಿ ಏರ್ಪೋರ್ಟ್ ತನಕ ಬಿಟ್ಟು ಬರುವಾಗ ಇಷ್ಟು ಲೇಟ್ ಆಯ್ತು. ನೀವು ನಂಬಲ್ಲ. ಮೋದಿ ಹೇಳಿದ್ರೆ ಕೃಷಿಕರು ನಂಬಲ್ಲ. ತಾಯಿ ಮೇಲೆ ಹಣ. ನಂಬ್ತೀನಿ. ಓಕೆ, ನಂಬ್ತೀನಿ ಬಿಡು, ಕರೆಕ್ಟ್ ಆಗಿ ಹೇಳಿ. ಮತ್ತೆ ಗೋಟಕ್ಕಾದ್ರೆ ನೀವೇ ನಂಬ್ತೀನಿ ಬಿಡು. ಹೇಳ್ತಲ್ಲ, ನಂಬ್ತೀನಿ. ಸುಮ್ಮನೆ ಆಯ್ತಲ್ಲ. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಸರಳವಾಗಿ ಹೇಳೋ. ಇಷ್ಟೆಲ್ಲ ಮಾತಾಡ್ತಿಯಲ್ಲ ನೀನು. ಮಾಸ್ಟರ್ ಅಂದ್ರೆ ನೀವು ಪ್ರಶ್ನೆ ಕೇಳಲಿರುವವರು, ಶಿಷ್ಯ ಅಂದ್ರೆ ನಾನು ಉತ್ತರ ಕೊಡುವವರು. ಇವತ್ತಂಗಿಲ್ವಲ್ಲೋ ಕಂದ. ನಾನು ಹೇಳ್ತೀನಿ ಕೇಳೋ. ಒಂದೇ ಒಂದು ಮಾತು, ಬಹಳ ಸಿಂಪಲ್ ಆದ ಪ್ರಶ್ನೆ. ಈ ತರ ಇಷ್ಟೊಂದು ಸುಳ್ಳು ಹೇಳೋದ್ನ ನೀನು ಎಲ್ಲೋ ಕಲ್ತೆ? ನಿಮಗೆ ಹೇಳಿದ್ರೆ ಬೇಸರ ಆಗಲ್ಲ ಬೇಡಪ್ಪ. ಹೇಳೋ. ನಿಮ್ಗೆ ಹೇಳಿದ್ರೆ ಬೇಸರ ಬೇಸರ ಆಗಲ್ಲ, ಹೇಳೋ. ನನಗೆ ತಲೆ ಕೆಡಿಸ್ಬೇಡ, ಹೇಳೋ. ಏನು? ಹೆಂಗೇನು ಬೇಜಾರಾಗಲ್ಲ, ಹೇಳಪ್ಪ. ಅದು ಏನ? ಅರೆ, ನಿನಗೆ ಇಷ್ಟೊಂದು ಸುಳ್ಳು ಹೇಳೋದ್ನ ಎಲ್ಲಿ ಕಲ್ತೆ ಅಂತ ಕೇಳ್ತಾ ಇದ್ದೀನಿ. ನಿಮ್ ಜೊತೆ ಸೇರ್ಕೊಂಡು ಜೊತೆ ಸೇರಿದ ಮೇರೆನೆ ನಾನು ಇಷ್ಟೊಂದು ಸ್ವಲ್ಪ ಲೆವೆಲ್ ಮಾಡಪ್ಪ ಮೈಕಾಸುರ. ನಾಲ್ಗೆ ಮೇಲೆ ಇಡ್ತಾ ಇರ್ಲಿ. ಪ್ರಶ್ನೆ ಕೇಳಿ ಉತ್ತರ ಕೊಡ್ತೇವೆ. ಅಲ್ಲ ಕಣೋ, ನಿನಗೆ ಏನಾದ್ರು ಸ್ವಲ್ಪನಾದ್ರು ಎದೆ ಸೀಳಿದ್ರೆ 4 ಅಕ್ಷರ ಇಲ್ಲ ನಿನಗೆ. ನೀನು ಹಿಂಗೆಲ್ಲ ಮಾತಾಡ್ತಿಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಒಂಚೂರಾದ್ರೂ ಈ ದೊಡ್ಡ ಪಂಡಿತ ತರ ಮಾತಾಡ್ತಾನೆ, ತಿರ್ಗಾ ಪಂಡಿತ. ಮಾಸ್ಟ್ರೆ, ನಮ್ಮ ಪಾಂಡಿತ್ಯದ ಬಗ್ಗೆ ನೀವು ಮಾತಾಡಬಾರದು. ನೀವೇನು ಸರ್ಕಾರದಿಂದ ಪುಕ್ಕಟೆಯಾಗಿ ಸಂಬಳ ಕೇಳ್ತೀರಾ, ಅದನ್ನು ಕೇಳಿ ನಮ್ಮಂತ ವಯಸ್ಕರಿಗೆ ನೀವು ಉತ್ತರ ಕೇಳಿ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಅಷ್ಟೇ. ಇದೆಲ್ಲ ಮಾತಾಡ್ಬೇಡ, ಪಾಂಡಿತ್ಯ ಬಗ್ಗೆ ಮಾತಾಡ್ಬೇಡ ನೀನು. ಕೇಳಿ ನೀವು ಪ್ರಶ್ನೆ. ಬಹಳ ಸಿಂಪಲ್ ಆದ ಪ್ರಶ್ನೆ ಕೇಳ್ತಾ ಇದ್ದಾನೆ. ಸರಿಯಾಗಿ ಕೇಳಿಸ್ಕೊ. ಕೇಳಿ. ನಾನ್ ಕೇಳೋದು ಏನು ಅಂತಂದ್ರೆ, ನೀವು ಅಷ್ಟು ದೂರ ಹೋಗಿ ಎಳೀತದೆ, ಹಾಲು ಸಣ್ಣದಿದೆ, ಎಳೀತದೆ. ಕೇಳಿಸ್ಕೊ. ಕನ್ನಡದಲ್ಲಿ 2 ಸ್ಪಷ್ಟವಾದಂತ ಗಾದೆ ಹೇಳೋ, ಸರಳವಾಗಿ ಸಾಕು ಹೇಳ ಅಷ್ಟೇ, ಇನ್ನೇನು ಕೇಳಲ್ಲ. 2 ಗಾದೆ. 2Gಯಲ್ಲಿ ಹೋದ ಮಾನ 4Gಯಲ್ಲಿ ಬರುತ್ತಾ? ಫೇಸ್ಬುಕ್ ಅಲ್ಲಿ ಇದ್ದವಳು ವಾಟ್ಸಪ್ಗೆ ಬರದೇ ಇರ್ತಾಳ. ಇನ್ನೊಬ್ಬರ ವೈಫೈ ಅಲ್ಲಿ ಆಪ್ ಅಪ್ಲೋಡ್ ಮಾಡಿದವನೇ ಜಾನ. ಸ್ಪಾಟ್ ಅಲ್ಲಿ ಜೀವ ಕೊಡುವವನು ಜೀವದ ಗೆಳೆಯ, ಹಾಟ್ಸ್ಪಾಟ್ ಅಲ್ಲಿ ಜೀವ ಕೊಡುವವನು ಜೀವ ಗೆಳೆಯ. ಅರ್ಥ ಆಯ್ತಾ ಮಾಸ್ಟರ್? ಇದು ನಮ್ ಜೀವ. ಇದು ಗಾದೆ, ಕನ್ನಡದ ಗಾದೆ. ಉಗಿಬೇಡಿ ಮಾಸ್ಟರ್, ಇಲ್ಲಿ ಬಹಳ ಕಷ್ಟ ಇದೆ, ಅಲ್ಲಲ್ಲಿ ಉಗಿಬೇಡಿ. ಅದು ನಮ್ಮೂರಲ್ಲಿ ಆಗಿದ್ದು, ಇಲ್ಲಿ ಜಾಗ್ರತೆ ಮಾಡಿ. ಇವತ್ತಿನ ಟೆಸ್ಟ್ ಏನು ಅಂತ ತೀರ್ಮಾನ ಆಗ್ಲೇಬಿಡಿ. ಕೇಳಿ. ಈ ಭೂಮಿ ಈಗ ತಿರುಗುವುದಕ್ಕಿಂತ 30 ಪಟ್ಟು ಫಾಸ್ಟ್ ಆಗಿ ಈಗಲೇ ತಿರುಗೋಕೆ ಶುರುವಾದ್ರೆ ಏನಾಗುತ್ತೆ? ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಪೆದ್ದದಾಗ ಮಾತಾಡ್ತೀವಲ್ಲ ಮಾಡಿದೆ. ಭೂಮಿ 30 ಪಟ್ಟು ಫಾಸ್ಟ್ ಆಗಿ ತಿರುಗೋಕು, ನನ್ನ ಅದೃಷ್ಟದ ಬಾಗಿಲು ತೆಗಿಯೋಕು ಏನೋ ಸಂಬಂಧ ಕಂದ, ಏನೋ ಸಂಬಂಧ.
ನಿಮಗೀಗ ತಿಂಗಳು ಬರುವ ಸಂಬಳ 30ರಷ್ಟು ಫಾಸ್ಟ್ ತಿರುಗಿದ್ರೆ ದಿನಕ್ಕೆ ಬರುತ್ತೆ. ಅದೃಷ್ಟದ ಬಾಗಿಲು ತೆರೆದಂಗೆ. ಗೊತ್ತಾಯ್ತಲ್ವ? ಹೊಡಿಬೇಡಿ ಮಾಸ್ಟ್ರ, ವಯಸ್ಕ ನಾನು. ಶಬ್ಬಾಷ್, ಒಪ್ಕೊಂಡೆ ಕಣ. ನೀನು ಹೇಳಿದ್ದನ್ನು ಒಪ್ಕೊಂಡೆ. ತುಂಬಾ ಬುದ್ಧಿವಂತಂಗೆ ಮಾತಾಡ್ತೀಯ. ತುಂಬಾ ಇದೆಲ್ಲ ಬೇಡ ನಿನಗೆ. ಸರಳವಾದ ಪ್ರಶ್ನೆ, ಸರಳವಾದ ಪ್ರಶ್ನೆ ಕೇಳಿ ಮಾಸ್ಟ್ರ. ಭಾರತದಲ್ಲಿ ಮೊಟ್ಟ ಮೊದಲು ಸುರಂಗ ಮಾರ್ಗವನ್ನು ಕಂಡು ಹಿಡಿದಿದ್ದು ಯಾರು? ಯಜ್ಞ ಸರ್. ಯಜ್ಞ ಸರ್, ಅದು ಜೀವಿಗಳು ಭೂಮಿ ಅಡಿಯಲ್ಲಿ ವಾಸ ಮಾಡ್ತಿರುತ್ತೆ. ಏನೋ ಸಾಹೇಬ್ರದು ಬೆಳ್ಳ, ಶೆಟ್ರಂಗಡಿದು ಬೆಳ್ಳ ಅಂತ ಸೊರಂಗ ತೋಡಿ 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 ಹೊಡ್ಕೊಂಡು ಬರುತ್ತೆ. ಇಲ್ಲೇ ನೀನು ಭಾರತ ಸರ್, ಮಸ. ದೂರ ಮಸ, ದೂರ. ಪಿಚ್ಚಲ್ಲ, ಇಲ್ಲಿ ಬನ್ನಿ ಮಾಸ್ಟರ್. ಇಲ್ಲಿ ಬನ್ನಿ ಮಾಸ್ಟರ್. ಏನಿದು ಏನಿದು ತಲೆಯಲ್ಲಿ? ತಲೆಯಲ್ಲಿ ಏನ? ಇರುವೆ ಹತ್ತುತ್ತಾ ಇದೆ ಕಣೋ. ಇರುವೆ ಹತ್ತುತ್ತಾ ಇದೆ. ಇರುವೆ ಹತ್ತುತ್ತಾ ಇದೆ. ನೀವು ನಿನ್ನೆ ಏನು ಹೇಳಿದ್ರಿ? ಏನ್ ಹೇಳಿದೆ? ನನ್ನ ತಲೆಗೆ ಏನು ಹತ್ತಲ್ಲ. ನೋಡಿ, ಇರುವೆ ಹತ್ತುತ್ತಾ ಇದೆ. ಹತ್ತುತ್ತಿಲ್ವಾ? ಏನ್ ಮಾತಾಡ್ತೀನಿ? ಏನು ಹೊತ್ತಲ್ವಂತೆ, ಅದಕ್ಕೆ ಇರುವೆ ಹತ್ಬೇಕಾ? ಮಾಸ್ಟರ್, ನನ್ನೊಂದು ಪ್ರಶ್ನೆ. ಏನು? ಇಷ್ಟು ಪ್ರಶ್ನೆ ನೀವು ಕೇಳಿದ್ರೆ ನನ್ನೊಂದು ಒಂದು ಆಲೋಚನೆಯ ಪ್ರಶ್ನೆ, ಸಂಶಯಾಸ್ಪದ ಪ್ರಶ್ನೆ. ನೀವು ಅದಕ್ಕೆ ಉತ್ತರ ಕೊಡ್ಬೇಕು. ತಲಹರಟೆ ಇರಬಾರ್ದು. ತಲೆ ಹರಟೆ ಇಲ್ಲ, ಒಳ್ಳೇದಾಗಿರ್ಬೇಕು. ಒಳ್ಳೆದೇ ಪ್ರಶ್ನೆ. ಕೇಳು ಅದೇನ್ ಕೇಳ್ತು ಕೇಳು. ಈ ಸ್ತ್ರೀ ಅಂದ್ರೆ ರೋಗನ? ಏನ್ ಮಾತಾಡ್ತಾ ಇದೆಯೋ? ಒಳ್ಳೆ ಪ್ರಶ್ನೆ ಮಾಸ್ಟರ್. ಇದರಲ್ಲಿ ಬುದ್ಧಿವಂತಿಕೆ ವಿಷಯ ಇದೆ. ಸ್ತ್ರೀ ಅಂದ್ರೆ ರೋಗಣ ಬಾರ್ದು, ಎಲ್ಲ ಮಾತಾಡಬಾರ್ದು. ಏನು? ಹೆಂಗಸರೆಲ್ಲ ಇದಾರೆ, ಅವ್ರ ಹತ್ರ ಪೂಜ್ಯ ಭಾವನೆ ನನ್ನ ಹತ್ರ ಇದೆ. ಮತ್ತಿಂತ ಕೇಳಬಾರ್ದು, ತಪ್ಪದು. ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಸ್ತ್ರೀ ಅಂದ್ರೆ ರೋಗನ? ಸ್ತ್ರೀ ಅನ್ನೋದು ಹೆಂಗೋ ರೋಗ ಆಗುತ್ತೆ. ಮತ್ತ ಅವನು ಯಾವನ ಒಬ್ಬ ಡಾಕ್ಟರ್ ಬೋರ್ಡ್ ಮೇಲೆ ಬರೆದಿದ್ದಾನೆ, ಸ್ತ್ರೀ ರೋಗ ತಜ್ಞ. ಪಾಪ ಅದು ಯಾಕೆ ಬರ್ದ? ಅದು ಸ್ತ್ರೀ ರೋಗ ತಜ್ಞ ಅಂದ್ರೆ ಹಂಗೆಲ್ಲ ಕಣಕಂದ. ಮತ್ತೆ ಅದು ಸ್ತ್ರೀಯರಿಗೆ ಬರುವ ಕಾಯಿಲೆಗಳನ್ನ ವಿಶೇಷವಾಗಿ ಕಂಡು ಹಿಡಿದವ್ರಿಗೆ ಟ್ರೀಟ್ಮೆಂಟ್ ಕೊಡೋ ಸ್ಪೆಷಲಿಸ್ಟ್ ಇರ್ತಾರಲ್ಲ, ಅವರಿಗೆ ಸ್ತ್ರೀ ರೋಗ ತಜ್ಞ, ಗೈನಕಾಲಜಿಸ್ಟ್ ಅಂತಾರೆ. ಓ, ಗಣಿಕಳ್ಳ. ಗಣಿಕಳ್ಳನ? ನೀವ್ ಏನ್ ಹೇಳಿದ್ರು ಈಗ? ಗಣಿ ಕಳ್ಳ ಅಂತ ಏನೋ ಹೇಳಿದ್ರು. ಕನ್ನಡವೇ ನನಗೆ ಸರಿಯಾಗಿ ಬರಲ್ಲ. ನಾನು ಇಂಗ್ಲಿಷ್ ಯಾಕಪ್ಪ ಕಲಿಸ್ಕೊಡಕ್ ಹೋಗ್ಲಿ? ನಾನ್ ಕನ್ನಡ ನಿಮ್ಮಿಂದನೇ ಕಲ್ತದ್ದು. ನಾನು ಜಾಸ್ತಿ ಮಾತಾಡೋದು ತುಳು. ನಾನು ಅದೇ ಅದೇ ಆಗಿದ್ದು. ನನಗೆ ದೊಡ್ಡ ಸಮಸ್ಯೆ ಆಗಿರೋದೇ ಅದು. ಆದ್ರೆ ನನ್ನ ನಾಡು ಕನ್ನಡ, ನಾನು ತಂಗಿ ಭಾಷೆ ತುಳು, ನಾಡು ಕನ್ನಡ. ಅದನ್ನ ಬಿಟ್ಕೊಡಲ್ಲ ನಾನು. ಅಪ್ಪ, ತುಳು ಆಗ್ಲಿ, ಕೊಂಕಣಿ ಆಗ್ಲಿ, ಮಲಯಾಳಿ ಆಗ್ಲಿ, ಎಲ್ಲ ಕನ್ನಡ ನಾಡೆ. ನೀವೆಲ್ಲ ನಮ್ಮ ಉಪಭಾಷೆಗಳು ಅಷ್ಟೇ ಕನ್ನಡ. ಅದಕ್ಕೋಸ್ಕರ ಅದನ್ನು ಕಳಿಸಿದವರು ನೀವು. ಅದಕ್ಕೋಸ್ಕರ ನಿಮ್ಮಿಂದ ನಾನು ಪ್ರಶ್ನೆಗಳನ್ನು ಕೇಳಿ ಉತ್ತರ ಕೊಡ್ತೀನಿ. ಆಯ್ತು, ನಾನು ಇನ್ನೊಂದು ತುಂಬಾ ಸರಳವಾದ ಪ್ರಶ್ನೆ ನಾನು ನಿನ್ ಕೇಳ್ತೀನಿ ಕಣ. ಕೇಳಿ ಮಾಸ್ಟರ್. ನಿನಗೆ ಈ ತರದ ಪ್ರಶ್ನೆಗಳೆಲ್ಲ ಕೇಳಿದ್ರೆ ನೀನು ಉದ್ಧಾರ ಆಗೋದಿಲ್ಲ. ಸುಮ್ಮನೆ ಸರಳವಾಗಿ ಹೇಳ್ತೀನಿ. ಕೇಳಿ ಮಾಸ್ಟರ್. ಒಂದು ಲೆಕ್ಕ ಕೇಳ್ತೀನಿ ಕಣ. ಲೆಕ್ಕ ತಪ್ಪಾರ್ದು ಮಾಸ್ಟರ್. ನನ್ನ ಲೆಕ್ಕ ತಪ್ಪಿದೀಗ? ಇಲ್ಲಪ್ಪ, ನಿನ್ ಲೆಕ್ಕ ಕರೆಕ್ಟಾಗೇ ಇರುತ್ತೆ. ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ. ಲೆಕ್ಕ ನಿನಗೆ ಗೊತ್ತಲ್ಲ. ಕೇಳಿ ಮಾಸ್ಟರ್. ಕರೆಕ್ಟಾಗಿ ಹೇಳ. ಮೊದಲನೇದು, ನನ್ನ ಪ್ರಕಾರ 1763 ಪ್ಲಸ್ 1763 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತ ಸೇರಿಸ್ಕೊಂಡು ಅದನ್ನ 23ರಲ್ಲಿ ಭಾಗ ಮಾಡಿದರೆ, ಅದರಲ್ಲಿ ಬಂದಿದ್ದ ಆನ್ಸರ್ನ 42ರಲ್ಲಿ ಕಳೆದರೆ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಹೇಳ? ತಲೆನೋವು ಬರುತ್ತೆ ಮಾಸ್ಟರ್. ಇಷ್ಟು ಲೆಕ್ಕ ಗೊತ್ತಿದ್ರೆ ನಾನು ವಯಸ್ಕರ ಶಿಕ್ಷಣಕ್ಕೆ ನಿಮ್ಮ ಮುಂದೆ ಬರ್ತಿದ್ದೇನೆ ಮಾತ್ರ. ಒಂದು ಸುಲಭವಾದ ಪ್ರಶ್ನೆಯನ್ನು ಕೊಡಿ, ಅದಕ್ಕೆ ಉತ್ತರ ಕೊಡ್ತೇನೆ. ಇಸ್ಕೊಂಡು ಕಿಸ್ಕೊಂಡು ಕೊಸ್ಕೊಂಡು ಅಂದ್ರೆ ನಾನೇನು ಎಂಥವನ್ ಜೊತೆ ಕಟ್ಕೊಂಡು ಹೇಗ್ತಾ ಇದ್ದ? ಆಯ್ತು ಕಣ, ತುಂಬಾ ಸಿಂಪಲ್ ಆದ ಪ್ರಶ್ನೆ ಕೊಡ್ತೀನಿ ಕಣ. ಇದು ನಿನಗೆ ಹೇಳದೇ ಇರೋ ಸಾಧ್ಯವೇ ಇಲ್ಲ. ನನ್ನ ಮಾನ ಉಳಿಸೋ. ನಿನ್ ದಮ್ಮಯ್ಯ ಕಣಲ್ಲ. ಇಲ್ಲ ಮಾಸ್ಟ್ರೆ, ನೀವು ಮಾಸ್ಟ್ರು, ನಾವು ಶಿಷ್ಯ. ಕೇಳ್ಕೊಳ. 90 ಪ್ಲಸ್ 90 ಪ್ಲಸ್ 90 ಪ್ಲಸ್ 90 ಎಷ್ಟಾಯ್ತು ಹೇಳ? ಇಸ್ ಈಕ್ವಲ್ ಟು ಎಷ್ಟು? ಹಾಫ್ ಬಾಟ್ಲ್ ಆಗುತ್ತೆ ಮಾಸ್ಟ್ರೆ.
ಹಾಫ್ ಬಾಟ್ಲ ನಿನ್ನ ಮನ್ಕೈನಾಗ ಏನ್ ಹೇಳ್ತಾ ಇದೀಯ ನೀನು? 90ನ 4 ಸಲ ಕೂಡ ಹಾಕಿದ್ರೆ ಹೆಂಗೋ ಹಾಫ್ ಬಾಟ್ಲ್ ಆಗುತ್ತೆ? ಹೌದು ಮಾಸ್ಟರ್, 90 + 90 160, 160 ಕ್ವಾರ್ಟರ್ ಟು ಕ್ವಾರ್ಟರ್ ಹಾಫ್ ಬಾಟ್ಲ್ 360. ಅದ್ಭುತ ಕಣ, ನೀನು ಅದ್ಭುತ. ಇಲ್ಲಿ ಇರಬಾರ್ದಾಗಿತ್ತು, ನೀನು ಇಲ್ಲಿರಬಾರ್ದಾಗಿತ್ತು. ನಿನ್ಗಾಗಲ್ಲ ಕಣ, ನಿನ್ಗೆ ಈ ಥರದ ಪ್ರಶ್ನೆ ಎಲ್ಲ ಕೇಳಿದ್ರೆ ನಿನ್ಗಾಗಲ್ಲ. ಇನ್ನೂ ತುಂಬಾ ಸರಳವಾದ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಕಣ. ಇದು ನೀನು ಆನ್ಸರ್ ಹೇಳಲೇಬೇಕು, ಕರೆಕ್ಟಾಗಿ ಹೇಳ್ತೀನಿ, ನನಗೆ ಗೊತ್ತು. ಕೇಳಿಸ್ಕೊಳ್ಳೋ, ಸಣ್ಣದೊಂದು ಉದಾಹರಣೆ ಮೂಲಕ ಹೇಳ್ತೀನಿ. ಒಂದು ಹೆಂಗಸು 1 ಗಂಟೆಗೆ 6 ಚಪಾತಿಗಳನ್ನು ಮಾಡಿದರೆ 6 ಜನ ಹೆಂಗಸರು 1 ಗಂಟೆಯಲ್ಲಿ ಎಷ್ಟು ಚಪಾತಿಗಳನ್ನು ಮಾಡಬಹುದು? ಒಂದು ಚಪಾತಿ ಮಾಡ್ಲಿಕ್ಕೆ ಆಗಲ್ಲ ಮಾಸ್ಟರ್. ಯಾಕಪ್ಪ, ಯಾಕೋ? ಮನೆಯಲ್ಲಿ ಗಂಡ ಹೆಂಡತಿರುವಾಗನೇ ಹೆಂಡತಿ ಪಾಪ ಒಂದು ಒಬ್ಬಳು ಹೆಂಗಸಿರುವಾಗನೇ ಒಂದು 5-6 ಚಪಾತಿ ಆಗೋದೇ ಕಷ್ಟ. ಇನ್ನು ಎಲ್ಲರೂ ಹೆಂಗಸರು ಸೇರಿದ್ರೆ ಚಪಾತಿ ಎಲ್ಲಿಂದ ಆಗುತ್ತೆ? ಅವರವರ ಕಷ್ಟ, ಅವರವರ ಸುಖ ದುಃಖಗಳನ್ನ ಮಾತಾಡಿ ಮಾತಾಡಿ ಚಪಾತಿ ಇಟ್ಟು ಬದಿಯಲ್ಲಿ ಇಟ್ಟು ಅದು ಮತ್ತು ಗಂಡ ರೊಟ್ಟಿ ಮಾಡುವ ಪರಿಸ್ಥಿತಿ ಬರುತ್ತೆ. ನೀವೇ ಚಪ್ಪಾಳೆ ಹೊಡ್ಕೊಂಡು ಯಾಕ್ರಮ ಮಾನ ತಕ್ಕತ್ತೀರಾ? ಬಿಡಿ, ಚಪಾತಿದು ವಿಷಯನಿಲ್ಲ, ಬಿಟ್ಬಿಡಿ. ನಿಜ ಅದು ಅದಕ್ಕೆ ಅಣ್ಣವ್ರು ಹೇಳ್ತಾರೆ, ಅವರು ನಿಜ, ಅದಕ್ಕೆ ಚಪ್ಪಾಳೆ ತಿರ್ತಾರೆ ಬಿಡಿ ಸರ್. ಪ್ರಶ್ನೆ ಕೇಳಿ ಮಾಸ್ಟರ್. ಆಗಲ್ಲಪ್ಪ, ನಿನ್ ಜೊತೆ ನಂಗೆ ಹೇಗಕ್ಕಾಗಲ್ಲ ಕಣೋ. ಅದ್ ಯಾವ ಕಡೆಯಿಂದ ಉದ್ಭವಿಸ್ಬಿಟ್ಟಿಯೋ ಭೂಮಿ ಮೇಲೆ ನೀನು. ಅಪ್ಪ, ಇನ್ನೊಂದು ಮಾತು ಕೇಳ್ತೀನಿ ಕಣ. ಹೇಳಿ ಮಾಸ್ಟರ್. ಇದಕ್ಕಿಂತ ಭೂಮಿ ಮೇಲೆ ಸರಳವಾದಂಥ ಪ್ರಶ್ನೆ ಮತ್ತು ಉತ್ತರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ನಿಮ್ಗೆ, ನನ್ಗೇನು? ನಿನಗೆ ತುಂಬಾ ಸಿಂಪಲ್. ನನ್ನ ಸುಳ್ಳು ಹೇಳಿದ್ರೆ ಕಣ, ನನ್ನ ಶಿಷ್ಯನ ಬಂಡವಾಳ ಏನು ಅಂತ ನನ್ಗೆ ಗೊತ್ತಿಲ್ವೇನೋ? ಆಚೆ ಈಚೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ, ಇದು ಆಚೆ ಆಯ್ತು, ಕೇಳ್ಕೊಳ. ಒಂದೇ ಪ್ರಶ್ನೆ ಕೇಳಿ ಮಾಸ್ಟರ್. ಸಮುದ್ರದ ನೀರು ಯಾಕೆ ಉಪ್ಪು? ಹೇಳ. ಅದಕ್ಕೆ ನಾವು ಆ ಉಪ್ಪಾಗ್ಲಿಕ್ಕೆ ಕಾರಣ ನಮ್ಮ ಸರ್ಕಾರದವರು. ಸಮುದ್ರದ ನೀರು ಉಪ್ಪಾಗ್ಲಿಕ್ಕೆ ಕಾರಣವೇ ನಮ್ಮ ಸರ್ಕಾರದವರು. ಹೊಡಿಬೇಡಿ ಮಾಸ್ಟರ್, ವಯಸ್ಕ ನಾನು. ಮಾತು ಮುಂಚೆ ಇದನ್ನು ಹೆದರಿಸ್ತಾನೆ, ಆಣೆ ಇಡ್ತಾನೆ, ಇಲ್ಲ ವಯಸ್ಕ ಅಂತಾನೆ. ನೀವು ಎಲ್ಲಿಗೆ ಹೊಡಿತೀರಂತ ಗೊತ್ತಾಗಲ್ಲ. ನಾನು ಹೊಡೆದ್ರೆ ಸರಿಯಾಗಿ ಹೊಡಿತೀನಿ. ಅದು ನಿಮ್ಮ ಕಲ್ಪನೆ, ನಾವು ಬೀಳುವವ ನಾನಲ್ವಾ? ಅದು ನಿಜ, ಬೀಳುವ ನೀನು. ಈಗ ನಾನು ಹೇಳಿದಕ್ಕೆ ಆನ್ಸರ್ ಮಾಡು. ನೀವು ಹೇಳಿದ ಪ್ರಶ್ನೆ, ಸಮುದ್ರದ ನೀರು ಉಪ್ಪು ಯಾಕೆ? ಅದಕ್ಕೆ ನಮ್ಮ ಸರ್ಕಾರದವರೇ ಕಾರಣ. ಲೇ ಗುಂಡೋ, ಸರ್ಕಾರದವ್ರು ಹೆಂಗೋ ಕಾರಣ ಆಗ್ತಾರೆ ನೋಡಿ ಮಾಸ್ಟರ್, ನಮ್ಮ ಸರ್ಕಾರದವರು ಮನೆ ಮನೆಗಂತ ಸ್ವಚ್ಛ ಭಾರತ್ ಅಂತ ಟಾಯ್ಲೆಟ್ ಬಾತ್ರೂಮ್ ಎಲ್ಲರಿಗೆ ಕಟ್ಟಿಸಿಕೊಡ್ತಾರೆ. ಒಳ್ಳೆ ಕೆಲಸ, ಚಪ್ಪಾಳೆ. ಅದೇ ರೀತಿ ಸಮುದ್ರದಲ್ಲಿರುವ ಜೀವರಾಶಿಗೆ ಒಂದಾದ್ರೂ ಟಾಯ್ಲೆಟ್ ಬಾತ್ರೂಮ್ ಕಟ್ಟಿಸಿ, ಅದು ಪಾಪ ಕಷ್ಟದಲ್ಲಿ 1-2 ಮಾಡಿ ಮಾಡಿ ಇಡೀ ಸಮುದ್ರನೇ ಉಪ್ಪಾಗಿ. ಬರೋ ಇಲ್ಲ ಸರ್ ಬಂದ್ರೆ ಮೈಕಾಸುರ. ಇಲ್ಲ ಪರವಾಗಿಲ್ಲ. ನಾನು ನಂದೇ ಬಿಟ್ಟು ಕೊಡ್ತೀನಿ. ಬರೋ ಏನು ಮಾಡಲ್ಲ, ಬಕ್ಕಂದ ಬರೋ ಮುಗ. ನಿನಗೆ ಈ ಸ್ವಲ್ಪ ದೂರನೇ ಇಲ್ಲ, ಒಳ್ಳೆದೇ. ಮಾಸ್ಟರ್, ನಿಮ್ಮ ಹಣ ಉಳಿಯುತ್ತೆ, ಹತ್ರ ನೀರು. ಬೇಡ ನೀವು ತಗೊಳ್ಳೋದು ಉಳಿಯುತ್ತೆ. ಬೇಡ. ಈಗ ನಾನು ಹೇಳಿದ ಕ್ಯಾನ್ಸಲ್ ಮಾಡು. ಬಹಳ ಸಿಂಪಲ್ ಕ್ವಶನ್. ನಿನಗೆ ನಾನು ವಿದ್ಯಾವಂತ ಆಗಬೇಕು ಅಂತ ಆಸೆನೇ ಇಲ್ಲವೇನೋ ಕಂದ? ಸತ್ಯವಾಗ್ಲೂ ಇಲ್ಲ ಮಾಸ್ಟರ್. ನಾನು ವಿದ್ಯಾವಂತ ಆಗದೇನೆ ಈ ಜಾಗಕ್ಕೆ ಬಂದದ್ದು ನಾನು. ಅಲ್ಲ ಕಣ, ಈ ತರನು ಭೂಮಿ ಮೇಲೆ ಇರ್ತಾರ ನಾನು ವಿದ್ಯಾವಂತ ಆಗೋದು ಬೇಡ ಅಂತ. ವಿದ್ಯಾವಂತರಾದ್ರೆ 1, 2, 3, 4 ಜನ ಒಳ್ಳೆ ಸಮಾಜ ಸೇವೆ ಮಾಡ್ತಾರೆ, ಸತ್ಯ ಹೌದು ಅಲ್ವಾ? ಹೌದು. ವಿದ್ಯೆ ಎಲ್ಲದಕ್ಕೂ ಉಪಯೋಗ ಆಗಲ್ಲ ಮಾಸ್ಟರ್, ಸ್ವಲ್ಪ ಜನರಲ್ ನಾಲೆಜ್ ಕೂಡ ಬೇಕು. ನಿನ್ ನಾಲೆಜ್ ನಾನು ನೋಡಿದೀನಿ, ನಾನು ಹೇಳಿದಕ್ಕೆ ಆನ್ಸರ್ ಮಾಡು. ಮಾಸ್ಟರ್, ನೀವು ಎಷ್ಟೇ ವಿದ್ಯಾವಂತರಾದರೂ ನಮ್ಮ ದೇಶದ ಭಾರತದಲ್ಲಿ ಜಿಯೋ ಸಿಮ್ ತಗೊಳ್ಬೇಕಾದ್ರೆ ಹೆಬ್ಬಟ್ಟೆ ಒತ್ತಬೇಕು. ಹೌದು.
ಹೌದು ಅದು ತಮ್ಮ ಇಂಪ್ರೆಷನ್. ಅರ್ಥ ಆಯ್ತಾ ಮಾಸ್ಟ್ರೆ ನಿಮ್ಗೆ? ಆಯ್ತಪ್ಪ. ಸೊ, ನೀನು ದೇವ್ರು ಕಣ, ನೀನು ದೇವ್ರು. ಹೇಳಿ ಮಾಸ್ಟ್ರೆ. ಏ ನೀನು ದೇವ್ರು ಅಂತ ಹೇಳಿದ್ರೆ ನಾನು ನಿನ್ಗೆ ಹಾಗಾದ್ರೆ ಕಾಲಿ ಹಿಡಿಯಲ್ಲ ಹೇಳಿದ್ರೆ ಹೊಡಿಬೇಡಿ ಮಾಸ್ಟ್ರ. ನಿನಗೆ ಅಷ್ಟು ಅರ್ಥ ಆಗಲ್ವೇನೋ? ನನಗೆ ಒಂದು ಸಂಶಯ ಕಣ ಈಗ ಗುಂಡು. ಏನ್ ಮಾಸ್ಟ್ರ? ಏನ್ ಸಂಶಯ ಅಂದ್ರೆ ನಿಮ್ ಮನೇಲಿ ನೀನು ಒಬ್ಬನೇ ಹೀಗ ಅಥವಾ ಮನೇಲಿ ಇರೋರೆಲ್ಲ ಹೀಗೆ ಇದಾರ? ನಮ್ ತಂದೆಗೆ 25 ಮಂದಿ ಮಕ್ಕಳು ಮಾಸ್ಟ್ರೆ. ಎಲ್ರು ಹೀಗೇನೆ, ಏನು ಕಂಪ್ಲೇಂಟ್ ಇಲ್ಲ, ಎಲ್ರು ಸೇಮ್. 25 ಜನ ಮಕ್ಕಳ? ಹೌದು. ಅಲ್ಲ ಕಣ, ಫ್ಯಾಮಿಲಿ ಪ್ಲಾನಿಂಗ್ ಯಾರು ಬರಲೇ ಇಲ್ವೇನೋ? ಬಂದ್ರು, ಹಾ. ಅಂಗನವಾಡಿ ಶಾಲೆ ಅಂತ ಹೋದ್ರು ಅಷ್ಟೇ. ಬೇಡ ಕಣ, ನಿನ್ ಕೈ ಸಹಿಸ್ಕೊಳಕ್ ಆಗಲ್ಲ ಕಣಲ್ಲ. ಬರ ಇಲ್ಲಿ, ನಾನೇ ಬರ್ತೀನಿ. ನಿನ್ಗೆ ಇಷ್ಟು ತೊಂದರೆ ಕೊಟ್ಟಿದ್ರೆ ಪರವಾಗಿಲ್ಲ, ನಾನೊಂದು ಮಾತು ಹೇಳ್ತೀನಿ, ಹೇಳಿ ಬಿಟ್ಬಿಡ. ನೀನು ಈ ಕುಡಿತವನ್ನ ಬಿಟ್ಟು ಬಿಡು. ಸತ್ಯ. ಹೌದು, ಕುಡಿತವನ್ನ ಬಿಟ್ಟು ಬಿಡು. ನಾನು ಕುಡಿತಿದ್ದೀನಿ ಅಂತ ಎಲ್ಲರೂ ಕುಡಿತಕ್ಕೆ ಬೀಳ್ಬಾರ್ದು ಅಂತ ನನಗೆ ಆಸೆ ಇದೆ. ಹೌದು. ಆದ್ರೆ ನನ್ಗೆ ಬಿಡ್ಲಿಕ್ಕೆ ಆಗಲ್ಲ. ಯಾಕೆ? ನಾನು ಕುಡಿತ ಬಿಟ್ರೆ ನನ್ನ ಒಳಗಿನ ಇರುವ ಪಾರ್ಟ್ಸ್ಗಳೆಲ್ಲ ಸ್ಟ್ರೈಕ್ ಮಾಡಿ ನನ್ನ ಇಡೀ ಜೀವನೇ ಹೋಗುವ ಚಾನ್ಸ್ ಇದೆ ಮಾಸ್ಟರ್. ಹಿಂಗಪ್ಪ. ಅದಕ್ಕೋಸ್ಕರ ನಾನು ಕುಡಿತಕ್ಕೆ ಬಿದ್ದಿದ್ದೇನೆ, ಬಿಡುವುದು ಹೇಗೆ ಅಂತ ಆಲೋಚನೆ ಮಾಡ್ತೇನೆ. ನಾನು ಕುಡಿತೇನೆ ಅಂತ ಯಾರು ಕುಡಿಬಾರ್ದು ಅಂತ ನನ್ನೊಂದು ಆಸೆ. ಆಹಾ ಗುಂಡು, ಗುಂಡು ಅದ್ಭುತ ಕಣ, ನೀನು ಸಂದೇಶ ಕೊಡ್ತಾ ಇರೋದು. ನಾನು ಒಂದು ಮಾತು ಹೇಳ್ತೀನಿ ಗುಂಡು, ಸರಿಯಾಗಿ ಅರ್ಥ ಮಾಡ್ಕೊ. ನೀನು ಈ ಆಲ್ಕೋಹಾಲನ್ನ ಬಿಟ್ಟು ಬಿಡು. ಯಾಕೆ ಮಾಸ್ಟರ್? ಹಾಲು ಕುಡಿ. ಹಾಲು ಕುಡಿದ್ರೆ ಫುಲ್ ಪವರ್ ಬರುತ್ತೆ, ಪವರ್ ಎನರ್ಜಿ. ಸುಳ್ಳು ಮಾಸ್ಟರ್, ಸದಾ ಸುಳ್ಳು. ಯಾಕೋ ಸುಳ್ಳು? ಹಾಲು ಕುಡಿದ್ರೆ ಪವರ್ ಬರುತ್ತೆ ಅಂತ ಹೇಳೋದು ಸುಳ್ಳು. ಯಾಕೆ? ಈಗ ನೀವು ಒಂದು 5 ಲೀಟರ್ ಹಾಲು ಕುಡಿಯಿರಿ, ನೋಡೋಣ. ಗೋಡೆಯನ್ನು ಅಲ್ಲಾಡಿಸಿ ಅದೇ 5 ಪೆಗ್ಗು ನೀವು ಕುಡಿಯಿರಿ, ಕಾಲಿ ನಿಂತುಕೊಂಡು ನೋಡಿ ಗೋಡೆ ಹೇಗೆ ಅಲ್ಲಾಡುತ್ತೆ. ಇದನ್ನ ನಾನು ಬಂದ ತಕ್ಷಣ ಹೇಳ್ದಲ್ಲ, ಇದನ್ನೇ ನಾನೇ ಇವನು ಗುರುನೋ ಇವನೇ ನನ್ನ ಗುರುನೋ ಗೊತ್ತಾಗ್ತಾ ಇಲ್ಲ. ಹೆಂಗೋ ನಿನ್ನ ಸರಿ ಮಾಡೋದು? ನೀನು ಹೆಂಗೋ ಬುದ್ಧಿ ಕಲ್ಸೋದು? ನಾನು ನೀನು ಹೆಂಗ್ ಟೆಸ್ಟ್ ಮಾಡ್ಲಿ, ಹೆಂಗೆ ವಿದ್ಯೆ ಹೇಳ್ಕೊಡ್ಲಿ? ನಾನು ಒಂದೇ ಒಂದು ಕಡೆ ಪ್ರಶ್ನೆ ಕೇಳ್ತೀನಿ ಕಣ. ನೀನು ಹೀಗೇ ಕುಡ್ಕೊಂಡು ಓಡಾಡ್ತಾ ಇದ್ರೆ, ಈಗ ಕುಡ್ಕೊಂಡು ಹಿಂಗೆ ಓಡಾಡ್ತಾ ಇದ್ರೆ ಪಾಪ ನಿನ್ನ ಯಾರೋ ಮದುವೆ ಆಗ್ತಾರೆ? ಯಾರು ಮದುವೆ ಆಗ್ತಾರೆ? ನನಗೆ ಮದುವೆ ಬೇಡ ಮಾಸ್ಟರ್. ಹಾ, ಮದುವೆ ಬೇಡ. ಮದುವೆ ಬೇಡ? ಎಷ್ಟು ಮಗು ಥರ ಹೇಳ್ತಾನೆ ನೋಡಿ. ಅದು ಮದುವೆ ಆಗೋದವರು ಮಗು ಥರನೇ ಇಲ್ವಾ? ಮದುವೆ ಬೇಡ ಮಾಸ್ಟರ್. ನನ್ನ ಜೀವಮಾನದಲ್ಲಿ ಮದುವೆ ಬೇಡ ಅಂತ ಹೇಳ್ತಾ ಇರುವಂತ ಮೊದಲೇ ಗಂಡಸು ಕಣ. ನಿಮ್ಮಿಂದ ತಾನೇ ನಾನು ಮದುವೆ ಬೇಡ ಅಂತ ಹೇಳಿ. ನಾನಾ? ಅದಕ್ಕೆ ಕಾರಣ ನೀವು, ನಿಮ್ಮ ಉಪದೇಶ, ನಿಮ್ಮ ಪಾಠ, ನೀವು ಶಿಷ್ಯನಿಗೆ ಹೇಳಿಕೊಟ್ಟಂತ ಬುದ್ಧಿ. ನಾನು ಯಾಕೆ ಮದುವೆ ಬೇಡ ಅಂತ ಹೇಳ್ಕೊಡ್ಲಿ? ನೀವು ಹೋದ ವಾರ ಸತಿ ಸಾವಿತ್ರಿ ಬಗ್ಗೆ ಒಂದು ಪಾಠ ಹೇಳಿದ್ರಿ, ಹೌದಾ? ಹೌದು, ಸತಿ ಸಾವಿತ್ರಿ ಎಂತ ಒಳ್ಳೆ ಪಾಠ, ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ಯಾ. ಏನು ಮಹಾ ದೊಡ್ಡ ಪಾಠದಿಂದ ನಾನು ಎಂತ ಒಂದು ವಿಷಯವನ್ನು ಕಳೆದುಕೊಂಡೆ ಮಾಸ್ಟರ್. ನಾನು ಏನ್ ಕಲ್ತ್ಕೊಂಡಿ ನೀನು? ಸತಿ ಸಾವಿತ್ರಿ ತನ್ನ ಗಂಡನ ಪ್ರಾಣವನ್ನು ಯಮ ಬಂದ್ರು ಬಿಟ್ಟು ಕೊಡದ ಸತಿ ಸಾವಿತ್ರಿ ಮತ್ತೆ ಮದುವೆ ಆದ್ಮೇಲೆ ನಮ್ಮನ್ನು ಬಿಟ್ಟು ಕೊಡ್ತಾಳ. ಅಯ್ಯೋ, ನೀನು ಪಿಂಡ ಆಸ್ಟ್ರೇಲಿಯಾ ಬೀದಿ ನಾಯಿ ತಿನ್ನ. ನಿನಗೆ ನಾರು ಮಾನ ಮರ್ಯಾದೆ ಇದೆಯೇನೋ? ನಾನು ಹೇಳಿದ ಕಥೆನೇ ಉಲ್ಟಾ ಮಾಡ್ಬಿಟ್ಟು ಅರ್ಥನೇ ಚೇಂಜ್ ಮಾಡ್ಬಿಟ್ಟಲ್ಲೋ. ನಾನು ಆ ಥರ ಅಲ್ಲ ಕಣೋ ಹೇಳಿದ್ದು. ಮುಂದೆ ನಾನು ಪಾಠ ಮಾಡಲ್ಲ ಕಣೋ, ಕ್ವಶನ್ ಕೇಳಲ್ಲ ಕಣೋ, ಏನೋ ನೆಗೆಟಿವ್ ಸಾಯ್. ಧರ್ಮಕ್ಕೆ ಸಂಬಳ ತಿನ್ಲಿಕ್ಕೆ ನಾನು ಬಿಡಲ್ಲ. ಎದುರು ಬನ್ನಿ ನೀವು. ಇಷ್ಟುವರೆಗೆ ನೀವು ನನಗೆ ಪ್ರಶ್ನೆ ಕೇಳಿದ್ರಿ, ನಾನು ನಿಮಗೆ ಪ್ರಶ್ನೆ ಕೇಳ್ತೇನೆ, ನೀವು ಉತ್ತರ ಕೊಡಬೇಕು. ಇಲ್ಲದಿದ್ರೆ ನಾನು ಸರ್ಕಾರಕ್ಕೆ ಬರಿತೇನೆ, ನಮ್ಮ ಕನ್ನಡ ಶಾಲೆ ಮುಚ್ಚಿಕೊಳ್ಳಿಕ್ಕೆ ಇಂಥ ಮಾಸ್ಟರ್ಗಳೇ ಕಾರಣ ಅಂತ. ಎದುರು ಬನ್ನಿ, ನಾನು ಪ್ರಶ್ನೆ ಕೇಳ್ತೇನೆ. ಕೇಳು, ಅದೇನು ಕೇಳ್ತ ಕೇಳು. ರೈತನ ಮಿತ್ರ ಯಾರು? ಇಡೀ ಜಗತ್ತಿಗೆ ಗೊತ್ತು. ಏನು? ರೈತನ ಮಿತ್ರ ಎರೆಹುಳು. ಎರೆಹುಳು? ಎರೆಹುಳು ಯಾಕೆ ಮಿತ್ರ? ಯಾಕೆ ಅಂದ್ರೆ ಅದು ಮಣ್ಣನ್ನೆಲ್ಲ ಅಗಿತದೆ, ತಿಂತದೆ, ಹದ ಮಾಡಿಕೊಡ್ತದೆ. ರೈತನ ಫ್ರೆಂಡ್ ಕಣೋದು. ಕರೆಕ್ಟ್. ಅರ್ಥವಲ್ವಾ? ಅದ್ರ ವಿರುದ್ಧವಾಗಿ ಹೇಳ್ತೇನೆ, ಡಾಕ್ಟರ್ನ ಮಿತ್ರ ಯಾರು? ಮತ್ತೇನೋ ತಲಾಟೆ ಹೇಳ್ತಾನೆ. ನಾನು ಬರ್ತೀನಿ ಕಣ.
ಯಾರು ಇಲ್ಲಿ ಇಲ್ಲದಿದ್ರೆ ಹೊಡಿತೇನೆ ನಾನು. ನನಗೆ ಇಲ್ಲಿ ನಿಲ್ಲಿ ಮಾಸ್ಟರ್, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು. ಡಾಕ್ಟರ್ ಮಿತ್ರ ಯಾರು? ಡಾಕ್ಟರ್ ಮಿತ್ರ ಇವನು ಕರೆಕ್ಟ್ ಆದ ಆನ್ಸರ್ ಬೇಗ ಕೊಡಿ ಹೇಳ್ಬೇಕು. ಮಾಸ್ಟರ್, ಉತ್ತರ ಗೊತ್ತಿದ್ರೆ ಪಬ್ಲಿಕ್ ಅಲ್ಲಿ. ಗೊತ್ತು ರೋಗಿ ಕಣ, ರೋಗಿ ಡಾಕ್ಟರ್ ಮಿತ್ರ. ಯಾಕೆ ಮಾಸ್ಟರ್ ರೋಗಿ ಆಗುತ್ತೆ? ಯಾಕೆ ಅಂದ್ರೆ ಅವನು ಬಂದ್ರೆ ತಾನೆ ಅವನಿಗೆ ಬಿಸ್ನೆಸ್ ಆಗೋದು, ಅದಕ್ಕೆ ಅವನೇ ರೋಗಿನೇ ಮಿತ್ರ. ತಪ್ಪು ಮಾಸ್ಟರ್, ರೋಗಿ ಅಲ್ಲ. ಮತ್ತೆ ಡಾಕ್ಟರ್ ನಮ್ಮ ಮಿತ್ರ ಸೊಳ್ಳೆ. ಸೊಳ್ಳೆನಾ? ಸೊಳ್ಳೆ ಎಲ್ರಿಗೆ ಕಚ್ಚಿ ರೋಗ ತಂದ್ರಿಂದ ಮಾತ್ರ ಆದ್ರೆ ಡಾಕ್ಟರ್ಗೆ ಬಿಸ್ನೆಸ್ ಆಗೋದು. ಆಗ ಮಿತ್ರ ಯಾರು? ಸೊಳ್ಳೆ. ಸೊಳ್ಳೆಯಿಂದ ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ, ಟೈಫಾಯ್ಡ್, ಅದು ಇದು ಯಾವ್ದು ಬರುದು? ಯಾರಿಂದ? ಸೊಳ್ಳೆಯಿಂದ. ಆದ ಕಾರಣ ಮಿತ್ರ ಸೊಳ್ಳೆ. ಸೊಳ್ಳೆ ಒಪ್ಕೊಳ್ಳಿ ಬಿಡು. ಸೊಳ್ಳೆ. ಇನ್ನೊಂದು ಪ್ರಶ್ನೆ ಎದುರುವನೆ. ಸಾಕಣ, ನೀನು ಪ್ರಶ್ನೆ ಕೇಳೋದು ಬೇಡ, ಆನ್ಸರ್ ಹೇಳೋದು ಬೇಡ. ಎದುರುವನೆ. ಈಗ ನೀವು ನೀರಿಗೆ ನೊಣ ಬಿದ್ರೆ ಏನ್ ಮಾಡ್ತೀರಾ? ನೀರಿಗೆ ನೊಣ ಬಿದ್ರೆ ಏನ್ ಮಾಡ್ತಾರೆ? ನೀರು ಚೆಲ್ ಬಿಡ್ತಾರೆ, ಚೆಲ್ತೀನಿ. ಅದೇ ತುಪ್ಪಕ್ಕೆ ನೊಣ ಬಿದ್ರೆ ಏನ್ ಮಾಡ್ತೀರಾ? ಯಾಕೋ ಕಷ್ಟ. ಅದು ನೊಣ ಎತ್ತಾಕಿ ತುಪ್ಪ ಬಳಸ್ತೀವಿ ಅಷ್ಟೇ. ಎಂತ ಮನುಷ್ಯರು ನೀವು! ನೀರಿಲ್ಲದೆ ನಮ್ಮ ನಾಡಲ್ಲಿ ಎಷ್ಟೋ ಹಳ್ಳಿಗಳು ಆ ನೀರಿಗೋಸ್ಕರ ಪಾಪ ನೀರು ಕೇಳ್ತಾ ಬದುಕದಿದೆ. ನೀವು ನೀರಿಗೆ ನೊಣ ಬಿದ್ರೆ ನೀರು ಚೆಲ್ತೀರಾ, ತುಪ್ಪಕ್ಕೆ ನೊಣ ಬಿದ್ರೆ ತುಪ್ಪವನ್ನು ಇಡ್ತೀರಾ, ನೊಣ ಚೆಲ್ತೀರಾ ಅಲ್ವಾ? ಈಗ ನಾನು ಇಲ್ಲಿಂದ ಮಾಸ್ಟರ್ಗಳಿದ್ರಿಂದನೇ ಮುಗಿತಲ್ಲ. ಇನ್ಮೇಲೆ ನೀರು ಉಳಿಸ್ಬೇಕು, ತುಪ್ಪ ಚೆಲ್ಬೇಕು ನೀವು. ಆಯ್ತಪ್ಪ, ನೀನು ಮಾತು ಕೇಳ್ದಂಗೆ ಮಾಡ್ತೀನಿ. ಆಯ್ತು. ಇನ್ನೊಂದು ಪ್ರಶ್ನೆ. ಸಾಕಪ್ಪ. ಮಾತ್ರ ಬಿಡಲ್ಲ ನಾನು. ಇದೆ. ಹೇಳು. 1969 ಅಲ್ಲಿ ಏನಾಯ್ತು? ಏನಾಯ್ತು? 1969 ಅಲ್ಲಿ? 1969 ಅಲ್ಲಿ ಏನಾಯ್ತು? 1869 ಕೊಡದ್ಬಿಟ್ಟು ಕನ್ಫ್ಯೂಸ್ ಮಾಡಿ ಸಾಯಿಸ್ತಾರಲ್ಲಪ್ಪ. ಮಾಸ್ಟರ್, ನೀವು ಮಾಸ್ಟ್ರು, ನಿಮಗೆ ಗೊತ್ತಿರ್ಬೇಕು. ಹೇಳ್ತೀನಿ. ಗಾಂಧೀಜಿಯವರು ಹುಟ್ಟಿದ್ರು. ಸತ್ಯ. ಇದಾದ್ರೂ ಗೊತ್ತಿದೆಯಾ? ಸಂಬಳ ತಿನ್ನೋದಕ್ಕೆ ನೀವು ಏನಿಲ್ಲ. 1969 ಅಲ್ಲಿ ಗಾಂಧೀಜಿ ಹುಟ್ಟಿದ್ರು. 1973 ಅಲ್ಲಿ ಏನಾಯ್ತು? 1973 ಏನು ಸಿಪಾಯಿ ದಂಗೆ ಆಯ್ತಾ? ಮಾಸ್ಟರ್ ಏನು ಮಾಸ್ಟರ್? ಅಲ್ಲ, ಗೊತ್ತಾಗ್ಲಿಲ್ಲ. ಏನೋ ಆ ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ಏನೇನೋ ಆಯ್ತು ಕಣ. ಏನೋ ಆಯ್ತು. ಸತ್ಯ ಏನಾಯ್ತು? ಗೊತ್ತಿಲ್ಲ ಕಣ ನಂಗೆ. ಅಯ್ಯೋ ಪರಮಾತ್ಮ, ಯಾರೀ ನಿಮ್ಮನ್ನು ಮಾಸ್ಟರ್ ಮಾಡಿದ್ದು? ಇಂಥ ಮಾಸ್ಟರ್ ಇದ್ರೆ ನಮ್ಮ ಕನ್ನಡ ಶಾಲೆ ಉಳಿತ ಮಾಸ್ಟರ್. 1869 ಅಲ್ಲಿ ಗಾಂಧೀಜಿ ಹುಟ್ಟಿದ್ರು. ಹೌದು. 1973 ಅಲ್ಲಿ ಗಾಂಧೀಜಿಗೆ 4 ವರ್ಷ ಆಯ್ತು. ನೋಡಿ, ಇಂಥ ಮಾಸ್ಟರ್ ಇದ್ರಿಂದನೇ ನಮ್ಮ ಕನ್ನಡ ಶಾಲೆ ಹೋದವು. ಈ ಮಾಸ್ಟರ್ಗಳ ಮಕ್ಕಳನ್ನೆಲ್ಲ ದೊಡ್ಡ ಶಾಲೆ ಕಳಿಸ್ತಾರೆ. ನಮ್ಮಂತ ಬಡವರಿಗೆ ನೀವು ಬನ್ನಿ ಸೇರಿ ಅಂತ ಹೇಳ್ತಾರೆ. ಗಾಂಧೀಜಿಗೆ 4 ವರ್ಷ